ನಮಸ್ತೆ ವೀಕ್ಷಕರೇ, ನ್ಯೂಸ್ 18ನ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ನೋಡಿ, ರಾಜ್ಯಾಂಗ, ನಮ್ಮ ಕಾರ್ಯಾಂಗ, ನಮ್ಮ ಶಾಸಕಾಂಗ ಯಾವಾಗ ನಿಷ್ಕ್ರಿಯಗೊಳ್ಳುತ್ತೆ, ಮಾಡಬೇಕಾದಂತಹ ಜನಪ್ರತಿನಿಧಿಗಳು ತಮ್ಮ ಕೆಲಸವನ್ನ ಯಾವಾಗ ನಿಭಾಯಿಸೋದಿಲ್ಲ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಕೇವಲ ಪುಸ್ತಕದ ಬದನೆಕಾಯಿ ಆದ್ರೆ ಏನಾಗತ್ತೆ, ಆಗ ಎಂತಹ ಸಮಸ್ಯೆಗಳು ಉದ್ಭವ ಆಗತ್ತೆ ಅನ್ನೋದನ್ನ ನಾವು ಪ್ರತಿನಿತ್ಯವೂ ಕೂಡ ತೋರಿಸ್ತಾ ಇದ್ದೀವಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ. ಇವತ್ತು ಕೂಡ ಅಂತಹದ್ದೇ ಒಂದು ಪ್ರಮುಖ ಸಮಸ್ಯೆಯನ್ನ ಇಟ್ಕೊಂಡು ನಮ್ಮ ನ್ಯೂಸ್ 18 ತಂಡ ಈ ಒಂದು ಟೌನ್ಗೆ, ಅದರಲ್ಲೂ ಕೂಡ ಬೆಂಗಳೂರಿನ ಅತಿ ಸಮೀಪದಲ್ಲಿರುವಂತಹ ಅತ್ತಿಬೆಲೆಯ ಬಾರ್ಡರ್ ನಾವಿರುವಂತದ್ದು. ಇಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳಿದೆ, ಇಲ್ಲಿರುವಂತಹ ಸಮಸ್ಯೆಗಳು ಯಾವುವು, ಇಲ್ಲಿರುವಂತಹ ಜನ ಯಾವ ರೀತಿಯಾಗಿ ಈ ಸಮಸ್ಯೆಗಳನ್ನ ಪ್ರತಿನಿತ್ಯ ಅನುಭವಿಸ್ತಾ ಇದ್ದಾರೆ, ಬೆಂಗಳೂರಲ್ಲಿ ಇಂತಹ ಸಮಸ್ಯೆನ ಅಂತ ನೀವು ಆಶ್ಚರ್ಯ ಪಡ್ತೀರಾ. ಇದು ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಅರುಣ್ ಹುಗ. ವೀಕ್ಷಕರೇ, ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ, ಐಟಿ ಸಿಟಿ, ಇಡೀ ಪ್ರಪಂಚಕ್ಕೆ ಹೆಸರುವಾಸಿ ಆಗಿರುವಂತದ್ದು. ಬಟ್ ಇಲ್ಲಿರುವಂತಹ ಸಮಸ್ಯೆಗಳು ನಾವು ಒಳಗೆ ಹೋಗಿ ನೋಡಿದಾಗಲೇ ಗೊತ್ತಾಗುವಂತದ್ದು. ಬೆಂಗಳೂರಿನ ಐ ಥಿಂಕ್ ಒಂದು 20 ಕಿಲೋಮೀಟರ್ ದೂರದಲ್ಲಿದ್ದೀವಿ ಬೆಂಗಳೂರಿನ ಮೇನ್ ಸಿಟಿಯಿಂದ. ಇದು ಬೆಂಗಳೂರಿನ ಬಾರ್ಡರ್ ಅತ್ತಿಬೆಲೆಯ ಡೆಡ್ ಎಂಡ್ ಅಲ್ಲಿ ನಾವಿರುವಂತದ್ದು. ಇನ್ನೊಂದು ಕಿಲೋಮೀಟರ್ ನಾವು ಮುಂದೆ ಹೋದ್ರೆ ಹೊಸೂರು ಬಾರ್ಡರ್ಗೆ ರೀಚ್ ಆಗ್ತೀವಿ. ಬಟ್ ಇಲ್ಲಿರುವಂತಹ ಸಮಸ್ಯೆ ಏನಿದೆ ನೋಡಿ, ಅತ್ತಿಬೆಲೆ ಎನ್ನುವಂತಹ ಸಿಟಿ ಟೌನ್ ಯಾವ ಮಟ್ಟಿಗೆ ಬೆಳೆದಿದೆ ಅಂದ್ರೆ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ಅಟ್ಲೀಸ್ಟ್ ಒಂದು ಬಸ್ ಸ್ಟ್ಯಾಂಡ್ ಕೂಡ ಇಲ್ಲಿ ಇಲ್ಲ ಅನ್ನೋದನ್ನ ನೀವು ನಂಬಲೇಬೇಕಾಗತ್ತೆ. ಅಷ್ಟರ ಮಟ್ಟಿಗಿನ ಸಮಸ್ಯೆ ಇಲ್ಲಿನ ಜನ ಅನುಭವಿಸ್ತಾ ಇದ್ದಾರೆ. ನಾನು ಇಲ್ಲೊಂದಿಷ್ಟು ಹೋರಾಟಗಾರರು ಈ ಸಮಸ್ಯೆ ಬಗ್ಗೆ ಬಹಳಷ್ಟು ವರ್ಷಗಳಿಂದ ಹೋರಾಡ್ತಾ ಇರುವಂತವರನ್ನ ನಾನು ಮಾತನಾಡಿಸ್ತೀನಿ, ಸ್ಥಳೀಯರನ್ನು ಮಾತನಾಡಿಸ್ತೀನಿ, ಯಾವ ರೀತಿಯಾದಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಸರ್ ನಮಸ್ಕಾರ. ನಾನು ನ್ಯೂಸ್ 18 ಕನ್ನಡ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಇವತ್ತು ನಿಮ್ಮ ಸಮಸ್ಯೆಯನ್ನ ಕೇಳೋದಕ್ಕಾಗಿ. ಇದು ನಮಗೆ ಆಶ್ಚರ್ಯ ಅನ್ಸುತ್ತೆ ಸರ್, ಯಾಕಂದ್ರೆ ಈ ರೇಂಜ್ ಅಲ್ಲಿ ಬೆಳೀತಾ ಇರುವಂತಹ ಬೆಂಗಳೂರು ಸಿಟಿ, ಮತ್ತೊಂದು ಕಡೆ ನೋಡಿದ್ರೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಬಸ್ ಸ್ಟ್ಯಾಂಡ್ ಇಲ್ಲ ಅಂತಿದ್ರೆ ಎಂತ ಸಮಸ್ಯೆ, ಏನ್ ಕಾರಣ ಇದು? ಇದು ಹೇಳ್ಕೊಳ್ಳೋದಕ್ಕೆ ತುಂಬಾ ನಾಚಿಕೆ ಆಗುವಂತ ವಿಚಾರ. ಯಾಕಂತ ಹೇಳಿದ್ರೆ ಅತ್ತಿಬೆಲೆ ಅಂತ ಹೇಳಿದ್ರೆ ಕನ್ನಡ ವರ್ಣಮಾಲೆಯ ಮೊದಲ ಅಕ್ಷರವೇ ಅತ್ತಿಬೆಲೆ. ಇದು ಕರ್ನಾಟಕ ಹೆಬ್ಬಾಗಿಲು, ಕರ್ನಾಟಕ ಪ್ರಾರಂಭವಾಗದೆ ನಮ್ಮೂರಿಂದ. ಈ ಅತ್ತಿಬೆಲೆಗೆ ಅದರದೇ ಆದಂಥ ಇತಿಹಾಸ ಇದೆ. ಸಾವುಕಾರ್ ಶೆರ್ಬಣ್ಣವರು ಅಂತೇಳಿ ಮೈಸೂರು ಮಹಾರಾಜರಿಗೆ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಏನು KRS ಡ್ಯಾಮ್ನ ಕಟ್ಟುವಂಥ ಸಂದರ್ಭದಲ್ಲಿ ಆ ಡ್ಯಾಮ್ ಕಟ್ಟೋದಕ್ಕೆ ಹಣ ಸಾಲ ಕೊಟ್ಟಂಥ ಊರು ನಮ್ಮದು. ಅಂಥ ಊರಲ್ಲಿ ಇವತ್ತು ನಮಗೆ ಒಂದು ಬಸ್ ನಿಲ್ದಾಣ ಇಲ್ಲದೆ ಇರತಕ್ಕಂಥದ್ದು ಬಹಳ ದುಃಖಕರವಾದಂಥ ಸಂಗತಿ. ಈಗಾಗಲೇ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಅತ್ತಿಬೆಲೆ ಒಂದು ಇತ್ತು ನೋಡಿ. ಇಲ್ಲಿ ಹಿಂದೆ ಕಾಣಿಸ್ತಾ ಇರ್ತಕ್ಕಂಥದ್ದು ಅತ್ತಿಬೆಲೆ ಬಸ್ ನಿಲ್ದಾಣ. ಇದು ಕಾಲಕ್ರಮೇಣ ಒಂದು ಹೈಟೆಕ್ ಬಸ್ ನಿಲ್ದಾಣ ಆಗ್ತದೆ ಅಂತೇಳಿ ಎಲ್ಲರೂ ಕೂಡ ಹೇಳ್ಕೊಳ್ತಾ ಇದ್ರು. ಮತ್ತೆ ಇಲ್ಲಿನ ರಾಜಕಾರಣಿಗಳು ಕೂಡ, ಜನಪ್ರತಿನಿಧಿಗಳು ಕೂಡ ಹೇಳ್ತಾ ಇದ್ರು. ಆದರೆ ಹೈಟೆಕ್ ಬಸ್ ನಿಲ್ದಾಣ ಹೋಗ್ಬಿಟ್ಟು ಇವತ್ತು ತರಕಾರಿ ಮಾರ್ಕೆಟ್ ಆಗಿ ಕೂತ್ಕೊಂಡಿದೆ. ಸೊ ಹಾಗಾಗಿ ನಮಗೆ ಈಗಾಗಲೇ ನಾವು ಅನೇಕ ವರ್ಷಗಳಿಂದ ಒಂದು ಸುಸಜ್ಜಿತವಾದಂಥ ಬಸ್ ನಿಲ್ದಾಣ ಬೇಕು. ಯಾಕಂದ್ರೆ ಅತ್ತಿಬೆಲೆ ಮತ್ತು ಇದು ಕರ್ನಾಟಕ ತಮಿಳುನಾಡು ಗಡಿ ಭಾಗ ಆಗಿರೋದ್ರಿಂದ ಪ್ರತಿನಿತ್ಯ 1 ಲಕ್ಷ ಜನ ಪ್ರಯಾಣ ಮಾಡತಕ್ಕಂಥ ಒಂದು ರಾಷ್ಟ್ರೀಯ ಹೆದ್ದಾರಿ. ಇಲ್ಲಿ ತಮಿಳುನಾಡು ಬಸ್ಸು ಬರುತ್ತೆ, ಕರ್ನಾಟಕ ಬಸ್ ಬರುತ್ತೆ, ಕೇರಳ ಬಸ್ ಬರುತ್ತೆ. ಹಾಗಾಗಿ ಜನಸಂದಣಿ ಜಾಸ್ತಿ ಇರೋದ್ರಿಂದ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಬಹಳ ನಮ್ಮನ್ನ ಕಾಡ್ತಾ ಇದೆ. ಪ್ರತಿನಿತ್ಯ 1 ಗಂಟೆ 2 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಆಗಿ ಸಾರ್ವಜನಿಕರು ಬಹಳ ಸಂಕಷ್ಟದಲ್ಲಿ ಸಿಲುಕು ಇರತಕ್ಕಂಥದ್ದನ್ನ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಮತ್ತೆ ವಿದ್ಯಾರ್ಥಿಗಳು, ವಯೋವೃದ್ಧರು ಇವರೆಲ್ಲರೂ ಕೂಡ ಬೆಂಗಳೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲೇ 1 ಗಂಟೆಗಳ ಕಾಲ ನೀವು ಟ್ರಾಫಿಕ್ನಲ್ಲಿ ನಿಂತ್ಕೊಂಡ್ಬಿಟ್ರೆ ಮುಂದೆ ತಲುಪ್ತಕ್ಕಂಥ ಜಾಗಕ್ಕೆ ತಲುಪೋಕೆ ಆಗದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಸಂಬಂಧಪಟ್ಟಂತ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು, ಸಾರಿಗೆ ಮಂತ್ರಿಗಳು, ಅವ್ರ ಗಮನಕ್ಕೆ ನಮ್ಮ ಊರಿನ ಪ್ರಮುಖರು ಒಂದಷ್ಟು ಜನ ಮತ್ತೆ ನಾವು ಕನ್ನಡ ಜಾಗೃತಿ ವೇದಿಕೆಯಿಂದ ಒಂದಷ್ಟು ಸಲ ಅವರಿಗೆ ಮನವಿಯನ್ನು ಮಾಡಿದ್ದೇವೆ. ಅವರು ನಮಗೆ ಹೇಳಿದ್ದಿಷ್ಟೇ, ನಿಮ್ಮ ಪುರಸಭೆಯವರು ನಮಗೆ ಸಹಕಾರ ನೀಡಲಿಲ್ಲ, ಹಾಗಾಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿ ಅವ್ರು ಹೇಳಿದ್ರು. ಸರ್, ದಯಮಾಡಿ ಏನಾದರೂ ಮಾಡಿ. ಯಾಕೆ ಸಹಕಾರ ಕೊಡ್ತಿಲ್ಲ ಪುರಸಭೆ?
ಪುರಸಭೆಯವರು ಏನೋ ಪುರಸಭೆ ಮತ್ತೆ BMTC ಮಧ್ಯೆ ಅವರ ಒಡಂಬಡಿಕೆ ಸರಿಯಾಗಲಿಲ್ಲ ಅಂತೇಳಿ ಏನೋ ಒಂದು ಟ್ರಿಪ್ಪಿಗೆ ಅಂದ್ರೆ ಅವ್ರು ನಿಗದಿ ಮಾಡಿರೋದಕ್ಕಿಂತ ಒಂದು 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ದುಡ್ಡನ್ನ ಪುರಸಭೆಯವರು ಅಧಿಕಾರಿಗಳು ಅವ್ರ ಹತ್ರ ಕೇಳಿದ್ರು. ಅದಕ್ಕಾಗಿ ಅವರು ಮಧ್ಯೆ ಒಡಂಬಡಿಕೆ ಬರದೇ ಇರೋದಕ್ಕೆ ಕಾರಣ ಈಗ ಇವತ್ತು ಬಸ್ ಸ್ಟ್ಯಾಂಡ್ ಹೋಗಿ ಇವತ್ತು ಮಾರ್ಕೆಟ್ ಆಗಿ ಪರಿಣಮಿಸಿದೆ. ಹಾಗಾಗಿ ಮಾರ್ಕೆಟ್ ಇಲ್ಲಿ ಬಸ್ ನಿಲ್ದಾಣ ಆಗದೆ ಇರೋದಕ್ಕೆ ಒಂದು ಪ್ರಮುಖ ಕಾರಣ ಆಗಿದೆ. ಬೆಂಗಳೂರಿನ ನಾನಾ ಭಾಗದಿಂದ ಅತ್ತಿಬೆಲೆಗೆ 200 ರಿಂದ 300 ಬಸ್ ಬರುತ್ತೆ. ಹಾಗಾಗಿ 300 ಬಸ್ಗಳಿಗೆ ಇಲ್ಲಿ ಬಸ್ ನಿಲ್ದಾಣದಲ್ಲಿ ನಿಲ್ಸೋದಕ್ಕೆ ಸ್ಥಾನ ಇಲ್ಲ, ಜಾಗ ಇಲ್ಲ. ಎಲ್ಲೂ ಕೂಡ ರಸ್ತೆ ಮಧ್ಯೆ ನಿಂತ್ಕೊಳ್ತವೆ, ರಸ್ತೆ ಪಕ್ಕದಲ್ಲಿ ನಿಂತ್ಕೊಳ್ತವೆ, ಸ್ಕೂಲ್ ಮೈದಾನದಲ್ಲಿ ನಿಂತ್ಕೊಳ್ಳುತ್ತೆ. ಹಾಗೆ ಎಲ್ಲದಕ್ಕೂ ಕೂಡ ತೊಂದರೆ ಆಗ್ತದೆ. ಹಾಗಾಗಿ ನಮಗೆ ಬೇರೆ ಜಾಗದಲ್ಲಿ ಸುಮಾರು ಒಂದು 5 ಎಕರೆ 10 ಎಕರೆ ಜಾಗದಲ್ಲಿ ಒಂದು ಸುಸಜ್ಜಿತವಾದಂತಹ ವಿಶಾಲವಾದಂತಹ ಒಂದು ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ ಇದೆ. ಈಗ ನಾವು ನಿಂತ್ಕೊಂಡಿರುವಂತದ್ದು ಅತ್ತಿಬೆಲೆಯ ಮುಖ್ಯ ಬಸ್ ಸ್ಟಾಪ್ ಅಂತೆ. ನಮಗೂ ಕೂಡ ಇಲ್ಲಿ ನೀವು ಸೇರಿದಂತವ್ರು ಹೇಳಿದ ಮೇಲೆ ಗೊತ್ತಾಗಿತ್ತು. ಬಟ್ ನಾವು ಮಾರ್ಕೆಟ್ ಅಂತ ಅನ್ಕೊಂಡಿದ್ವಿ. ಏನ್ ಸರ್ ಹಿಸ್ಟ್ರಿ ಇದು, ಯಾಕೆ ಮಾರ್ಕೆಟ್ ಆಯ್ತು ಸರ್? ಇಲ್ಲಿ ದಿನ ಕೂಡ ಬಡ ಕಾರ್ಮಿಕರು ಇಲ್ಲಿ ಅಂಗಡಿಗಳನ್ನ ಇಟ್ಕೊಂಡಿದ್ದಾಗ ಅಲ್ಲಿ ಸ್ಥಳ ಇರಲಿಲ್ಲ. ಇಲ್ಲಿ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಜನಗಳಿಗೆ ಇಲ್ಲಿ ಅಂಗಡಿ ಬದಿಯಲ್ಲಿ, ರೋಡ್ ಬದಿಯಲ್ಲಿ ಅಂಗಡಿಗಳನ್ನ ಇಟ್ಕೊಂಡು ಅವ್ರು ವ್ಯಾಪಾರ ಮಾಡ್ತಾ ಇದ್ರು. ಬೆಳಗ್ಗೆಯಿಂದ ಎಲ್ಲ ಕೂಲಿ ಕಾರ್ಮಿಕರೇ. ಅಂಥವ್ರು ಬಂದು NH ನ್ಯಾಷನಲ್ ಹೈವೇ ಅವರು ಬಂದು ಅವ್ರನ್ನೆಲ್ಲ ಎತ್ತಿಸಿ ಇಲ್ಲಿ ಖಾಲಿ ಇದೆ ಜಾಗ. ಯಾಕೆಂದ್ರೆ ಎಲ್ಲ ಬಸ್ಗಳು ಕೂಡ ಇಲ್ಲಿ ಏನು ಸಾವಿರಾರು ಬಸ್ಗಳು ಡೈಲಿ ಓಡಾಡುತ್ತೆ, ಆ ಬಸ್ಗಳೆಲ್ಲ ಕೂಡ ಇಲ್ಲಿ ನಿಲ್ಲಿಸ್ತಾ ಇರಲಿಲ್ಲ. ಹೈವೇ ರೋಡ್ನಲ್ಲೇ ನಿಲ್ಲಿಸಿ ಅಲ್ಲೇ ಜನಗಳನ್ನ ಅಲ್ಲಿ ಅನ್ಲೋಡ್ ಮಾಡಿ ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ವು. ಬಟ್ ಇದನ್ನ ನೋಡ್ಬಿಟ್ಟು ಒಳಗಡೆ ಇಟ್ಕೊಳ್ಳೋದಕ್ಕೆ ಅವಾಗ ಹೇಳಿದ್ರು ಅಲ್ಲಿ ಜನ ಬಂದು ಇಲ್ಲಿ ಅಂಗಡಿಗಳು ಇಟ್ಕೊಂಡಿದ್ದಾರೆ ಸರ್. ಬಹುಶಃ ಇಲ್ಲಿ ಇವತ್ತಿನ ಜನಸಂಖ್ಯೆ ಅತ್ತಿಬೆಲೆ ಗ್ರಾಮದಲ್ಲಿ ಅಂತಂದ್ರೆ ಹೆಚ್ಚು ಕಡಿಮೆ 40 ರಿಂದ 50 ಸಾವಿರ ಜನಸಂಖ್ಯೆ ಇದ್ದಾರೆ. ಎಲ್ಲಾ ರೀತಿಯಲ್ಲೂ ಕೂಡ ಇಲ್ಲಿ ಪುರಸಭೆಗೂ ಕೂಡ ಇಲ್ಲಿ ರೆವಿನ್ಯೂ ಕಡಿಮೆ ಇದೆ. ಮುಖ್ಯವಾಗಿ ಇಲ್ಲಿ ರೆವಿನ್ಯೂ ಬರ್ತಾ ಇಲ್ಲ. ಪುರಸಭೆಗೆ ನಮಗೆ ಇಲ್ಲಿ ಹೆಚ್ಚಿಗೆ ಖರ್ಚಾಗ್ತಾ ಇದೆ. ಸರ್, ಈಗ ಅವ್ರು ಹೇಳ್ತಾ ಇದ್ರು ರೆವಿನ್ಯೂ ಕಡಿಮೆ ಇದೆ, ಏನೋ ಒಂದು ರೀಸನ್. ನನಗನ್ಸುತ್ತೆ ಒಂದು ಊರಂದ್ಮೇಲೆ ಅಲ್ಲೊಂದು ಬಸ್ ಸ್ಟ್ಯಾಂಡು, ಒಂದು ನೀರಿನ ವ್ಯವಸ್ಥೆ, ಕರೆಂಟು, ಶಾಲೆ, ಆಟದ ಮೈದಾನ ಇದೆಲ್ಲ ಸಹಜ ಅಲ್ವಾ? ಅಟ್ಲೀಸ್ಟ್ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಅಂದ್ರೆ ಇದು ರೀಸನ್ ಅಂತ ನನಗನ್ನಿಸ್ತಿಲ್ಲ. ನೀವೇನ್ ಹೇಳ್ತೀರಿ? ಬಹುಶಃ ಇದು ಅತ್ತಿಬೆಲೆ ಒಂದು ನಾಗರಿಕ ಸಮಾಜಕ್ಕೆ ಬಹಳ ದೊಡ್ಡ ಒಂದು ದುರಂತ ಇದು. ಯಾಕೆಂದರೆ ಒಂದು ಇತಿಹಾಸ ಸಾರಿ ಹೇಳುವಂಥ ಒಂದು ಗಡಿನಾಡು ಪ್ರದೇಶ ಇದು ಅತ್ತಿಬೆಲೆ. ಇಂತಹ ಒಂದು ಪ್ರದೇಶದಲ್ಲಿ ಇವತ್ತು ನಮಗೆ ವ್ಯವಸ್ಥಿತವಾಗಿ ಸಾರ್ವಜನಿಕರು ಓಡಾಡೋಕ್ಕೆ ಒಂದು ಬಸ್ ನಿಲ್ದಾಣ ಇಲ್ಲದೆ ಇರತಕ್ಕಂಥದ್ದು, ಮತ್ತೆ ಏನು ಇವತ್ತು ಕ್ರೀಡಾ ಚಟುವಟಿಕೆಯಲ್ಲಿ ಭಾರತ ದೇಶ ಬಹಳ ಮುಂದೆ ಇದೆ. ಅಂತಹ ಮಕ್ಕಳಿಗೆ ಇವತ್ತು ಒಂದು ಆಟದ ಮೈದಾನ ಇಲ್ಲದೆ ಇರತಕ್ಕಂಥದ್ದು ಸಹ ಒಂದು ದುರಂತ. ಬಹುಶಃ ಇವತ್ತು ಏನು ನಮ್ಮ ಹಿಂದೆ ಇದ್ದಂಥ ಗ್ರಾಮ ಪಂಚಾಯಿತಿ ಆಗ್ಬೋದು, ಈಗ ಇರ್ತಕ್ಕಂಥ ಪುರಸಭೆ ಆಗಿರ್ಬೋದು, ಇದಕ್ಕೆ ವಾರ್ಷಿಕ ವರಮಾನ ಇಲ್ಲಿ ಕಡಿಮೆ ಆಗಿರೋದ್ರಿಂದ ಅವರು ಬೇರೆ ರೀತಿಯಾದ ಒಂದು ಆದಾಯವನ್ನು ತಂದುಕೊಳ್ಳಿಕ್ಕೆ ಈ ರೀತಿಯಾದ ಪ್ರಯತ್ನಗಳನ್ನು ಮಾಡಿರ್ತಕ್ಕಂಥದ್ದು ಇದು ನಮ್ಮ ಸಾರ್ವಜನಿಕ ಬದುಕಿಗೆ ಬಹಳ ಒಂದು ನೋವಾಗ್ತದೆ ಮತ್ತೆ ಧಕ್ಕೆ ಆಗ್ತದೆ. ಮತ್ತೆ ಇಲ್ಲಿ MLA ಫಂಡ್ ಇರುತ್ತಲ್ಲ ಸರ್, ಜನಸಾಮಾನ್ಯರಿಗೆ ಬಹಳ ತೊಂದರೆ. ಮತ್ತೆ ದಿನದಿನ ಅಪಘಾತಗಳು ಬಹಳ ಹೆಚ್ಚಾಗ್ತಾ ಇರೋದ್ರಿಂದ, ಯಾಕಂದ್ರೆ ವಾಹನ ದಟ್ಟಣೆ ಹೆಚ್ಚಾಗಿದೆ. ಮತ್ತೆ ಇದೇ ತಮಿಳುನಾಡಿನಿಂದ ಮತ್ತೆ ಕೇರಳ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಎಲ್ಲರೂ ಸಹ ವಾಹನಗಳು ಇದೇ ಬದಿಯಲ್ಲಿ ಬರೋದ್ರಿಂದ ಇಲ್ಲಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಅದರ ಅತಿ ಹೆಚ್ಚು ಸಾವು ನೋವುಗಳಾಗ್ತಾ ಇರೋದ್ರಿಂದ ನಾವು ಇದನ್ನು ಕನ್ನಡ ಜಾಗೃತಿ ವೇದಿಕೆ ಮುಖಾಂತರ ಮತ್ತೆ ಎಲ್ಲ ಅತ್ತಿಬೆಲೆಯ ಸ್ಥಳೀಯ ಸಂಘ ಸಂಸ್ಥೆಗಳು ಮತ್ತೆ ಎಲ್ಲ ನಮ್ಮ ಜನಪ್ರತಿನಿಧಿಗಳ ಪರವಾಗಿ ಮತ್ತೆ ಎಲ್ಲರ ಪರವಾಗಿ ನಾವು ಇವತ್ತು ಈ ಒಂದು ಅಭಿಯಾನವನ್ನು ನಾವು ಏನು ನಮ್ಮ ನ್ಯೂಸ್ 18 ವಾಹಿನಿ ಕನ್ನಡ ವಾಹಿನಿ ಇದೆ ಅದರ ಮುಖಾಂತರ ನಮ್ಮ ನೋವನ್ನು ಹೇಳ್ಕೊಡ್ತಾ ಇದ್ದೇವೆ. ಇದು ಜನಸಾಮಾನ್ಯರ ಒಂದು ಬದುಕಿನ ಬವಣೆಯನ್ನು ನಾವು ಕುರಿತು ಇವತ್ತು ಇಂತಹ ಪರಿಸ್ಥಿತಿಗಳನ್ನು ನಾವು ಬೀದಿಗಿಳಿದು ಕೇಳುವಂತ ಪರಿಸ್ಥಿತಿ ಬಂದಿದೆ. ಇದಕ್ಕೆ ನಮ್ಮ ಏನು ಶಾಸಕರಾಗಬಹುದು ಮತ್ತೆ ನಮ್ಮ ಆಡಳಿತ ವರ್ಗ ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಮತ್ತೆ ನಮ್ಮ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಹಾಗೆ ಸಮಾಜ ಕಲ್ಯಾಣ ಸಚಿವರು ಇವರೆಲ್ಲರೂ ಸಹ ಬರಬೇಕಾಗಿದೆ. ಒಂದಿನ ಬಂದು ಅವರು ಇಲ್ಲಿನ ಸ್ಥಿತಿಗತಿಗಳನ್ನ ನೋಡಬೇಕಾಗಿದೆ. ಮತ್ತೆ ಇವತ್ತು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಏನು ಇವತ್ತು ಮೇಲ್ಸೇತುವೆ ಇದೆ, ಮೇಲ್ಸೇತುವೆ ಕೆಳಗಡೆ ಅನೇಕ ವಾಹನಗಳು ಇಲ್ಲಿ ಲಾರಿಗಳು ನಿಂತ್ಕೊಳ್ತಾ ಇದ್ದಾವೆ. ಇದನ್ನು ಸಹ ಅವ್ರಿಗೂ ಸ್ಥಳಾವಕಾಶ ಇಲ್ಲದೆ ಅದನ್ನು ಇಲ್ಲಿ ನಿಲ್ಲಿಸುವಂತ ಪರಿಸ್ಥಿತಿ ಬಂದಿದೆ. ಇದನ್ನ ಏನಾದರೂ ಒಂದು ಮಾದರಿ ಮಾಡಿದ್ರೆ ಇವತ್ತು ಚಂದಾಪುರ ಆಗ್ಬೋದು, ಬೊಮ್ಮಸಂದ್ರ ಆಗ್ಬೋದು, ಅಲ್ಲಿ ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ಒಂದು ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆ ಸ್ಥಳೀಯರು. ಹಾಗಾಗಿ ಇಲ್ಲಿ ಸ್ಥಳೀಯರಿಗೆ ಏಕೆ ಆ ಕಾಳಜಿ ಇಲ್ಲ ಅನ್ನೋದು ನಮ್ಮ ನೋವು ವಿನಃ ಬಿಟ್ರೆ ನಮಗೆಲ್ಲರೂ ನಿಮ್ಮ ಊರು ಬಾರ್ಡರ್ ಇದೆ ಅಂತ ಮರ್ತು ಬಿಟ್ರ ಅಂತ ಅಲ್ಲ. ನಾವು ಗಡಿ ಭಾಗದಲ್ಲಿರ್ತಕ್ಕಂಥ ಇಲ್ಲಿ ಗಡಿನಾಡು ಕನ್ನಡಿಗರು ಮತ್ತೆ ಒಡನಾಡು ಕನ್ನಡಿಗರು ಅಂತ ನಾವು ಇವತ್ತು ಬಹಳ ನಮ್ಮ ನೋವುಗಳನ್ನ ಪದೇ ಪದೇ ಹೋರಾಟಗಳ ಮುಖಾಂತರ ತಿಳಿಯುವಂತ ಪರಿಸ್ಥಿತಿ ನಮಗೆ ಬಂದಿರೋದು. ಇದು ಬಹಳ ನಮಗೆ ದುರಂತ ಇದು ಅಂತ. ಸರ್ ಮುಂದೆ ಬನ್ನಿ. ಸರ್ ಹೇಳಿದ್ರು ಸರ್ ಇಲ್ಲಿ ತುಂಬಾ ಜನರಿಗೆ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ಲಿ ಅಂತ ಮಾರ್ಕೆಟ್ ಮಾಡಿಕೊಟ್ರು. ಬಟ್ ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿತ್ತಲ್ವಾ ಅವಾಗ್ಲೇ? ಈಗಾಗಲೇ ನಮ್ಮ ಕನ್ನಡ ಜಾಗೃತಿ ವೇದಿಕೆಯಿಂದ
ಬಹಳಷ್ಟು ಬಾರಿ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ. ಈ ರಸ್ತೆ ಬಗ್ಗೆ ಆಗಿರ್ಬೋದು, ಬೇರೆ ಎಲ್ಲ ರೀತಿಯ ಬಗ್ಗೆ ಆಗಿರೋದು ನಾವು ಮನವಿಗಳನ್ನು ಮಾಡಿಕೊಂಡಿದ್ದೀವಿ. ಈ ಸಮಸ್ಯೆ ಬಗ್ಗೆ ಅರಿತಾ ಇಲ್ಲ. ಯಾಕೆ ಅರಿತಾ ಇರೋದು ಕಾರಣ ಅಷ್ಟೊಂದು ನಮಗೇನು ಗೊತ್ತಾಗ್ತಾ ಇಲ್ಲ. ನಮ್ಮ ಹಿರಿಯರಿಗೂ ಗೊತ್ತಾಗಿರ್ಬೋದು, ಬೇರೆಯವ್ರಿಗೆ ಗೊತ್ತಾಗಿರ್ಬೋದು. ಆದರೆ ನಾವು ಇದು ಮನವಿ ಆಗಿರ್ಬೋದು, ಎಚ್ಚರಿಕೆ ಆಗಿರ್ಬೋದು, ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳ್ಕೊಂತಾ ಇದ್ದೀವಿ. ನಮ್ಮ ಕನ್ನಡ ಜಾಗೃತಿ ವೇದಿಕೆ ಮುಖಾಂತರ ನಮಗೆ ಈ ಬಸ್ ನಿಲ್ದಾಣ ಮತ್ತೆ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಲೇ ಕೊಡಬೇಕಂತ ಹೇಳಿ ಕೇಳ್ಕೊಂತಾ ಇದ್ದೀವಿ ನಾವು. ನಿಮ್ ಶಾಸಕರಿಗೆ ಗೊತ್ತಾ? ಇಲ್ಲಿ ನಿಮ್ಮ ಸ್ಥಳೀಯ ಶಾಸಕರಿಗೆ ಎಲ್ರಿಗೂ ಗೊತ್ತು. ಎಲ್ಲಾ ಶಾಸಕರು, ಇಲ್ಲಿ ಪಕ್ಷಭೇದ ಯಾವುದೂ ಇಲ್ಲ. ಇಲ್ಲೆಲ್ಲ ಸಾರ್ವಜನಿಕವಾಗಿ ನಾವೆಲ್ಲರೂ ಬಂದಿದ್ದೀವಿ. ಪಕ್ಷಭೇದ ಇಲ್ಲ. ಇದು ಎಲ್ಲಾ ಶಾಸಕರಿಗೂ ಗೊತ್ತು. ಅದು ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ಬಟ್ ಸಮಸ್ಯೆ ಬಗೆಹರಿಯುತ್ತಾ ಇಲ್ಲ ಅನ್ನೋದು ನಮ್ಮ ಸಮಸ್ಯೆ. ಈಗ ಮೈನ್ ನಮ್ಮ ಸಮಸ್ಯೆ ಇರೋದು ಯಾಕೆ ಬಗೆಹರಿಯುತ್ತಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ. ಇದು ಅದರಿಂದ ನಿಮ್ಮ ವಾಹಿನಿ ಮುಖಾಂತರ ನಾವು ಕೇಳ್ಕೊಳ್ಳೋದು ಏನಂದ್ರೆ, ಕನ್ನಡ ಜಾಗೃತಿ ವೇದಿಕೆ ಮೊದಲೊಮ್ಮೆ ಕೇಳ್ಕೊಂತಾ ಇದೀವಿ. ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಅಧಿಕಾರಿಗಳಿಗೆ. ಇದು ದಯವಿಟ್ಟು ಈ ಕೆಲಸ ಆಗಲೇಬೇಕು ಅಂತ ಹೇಳಿ ನಾವು ಕೋರ್ಕೊಂತಾ ಇದೀವಿ. ಮೊದಲು ಗ್ರಾಮ ಪಂಚಾಯತಿ ಇತ್ತು, ಈಗ ಪುರಸಭೆ ಆಗಿದೆ. ಅಂದ್ರೆ ಒಂದ್ ಸ್ಟೆಪ್ ಮೇಲೆ ಹೋಗಿರೋದು ಅತ್ತಿಬೆಲೆ. ಆದ್ರೂ ಕೂಡ ಈ ರೀತಿಯಾದಂತ ಪರಿಸ್ಥಿತಿ ಏನ್ ರೀಸನ್ ಅಂತ ಅನ್ಸುತ್ತೆ ನಿಮಗೆ? ಏನಂದ್ರೆ ಅದು ಪುರಸಭೆ ಆಗಿರೋದೇ ದುರಂತ ಅನಿಸ್ತಾ ಇದೆ ನಮ್ಮ ಅತ್ತಿಬೆಲೆಯಲ್ಲಿ. ಅದೊಂದು ಕಳಂಕ ಆಗ್ಬಿಡೈತೆ. ಯಾಕಂದ್ರೆ ಗಡಿ ಭಾಗ ಇರೋದ್ರಿಂದ ಎಲ್ಲ ನಾವು ಹೋರಾಟಗಾರರು, ರಕ್ಷಣಾ ವೇದಿಕೆಯವರಾಗಿರ್ಬೋದು, ಜಾಗೃತಿ ವೇದಿಕೆಯವರು ಯಾರ್ಯಾರು ಹೋರಾಟ ಮಾಡೋದಕ್ಕೆ ಮಾತ್ರ ಸೀಮಿತ ಅನ್ಕೊಂಡ್ಬಿಟ್ಟವ್ರು ನೀವು ಹೇಳ್ದಂಗೆ. ಅಂತ ದುರದೃಷ್ಟ ಆಗ್ಬಿಡೈತೆ ನಮ್ಮ ಅತ್ತಿಬೆಲೆಯಲ್ಲಿ. ಇವಾಗ ನಮ್ಮ ಸೋಮಣ್ಣ ಅವ್ರು ಹೇಳ್ದಂಗೆ, ಈಗ ಇಲ್ಲೇ ಸ್ಕೂಲ್ ಒಂದಿದೆ, ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಒಂದಿದೆ. ಇಲ್ಲಿಂದ ಪಾಪ ದಾಟಬೇಕು ಅಂದ್ರೂ ಈಗ ಬಸ್ಗಳೆಲ್ಲ ನೋಡ್ಕೊಳ್ಳಿ, ಅಲ್ಲೆಲ್ಲ ನೋಡಿರ್ಬೋದು, ಸೈಡ್ಗಳಲ್ಲಿ ನಿಲ್ಸಿರ್ತಾರೆ. ಈ ಕುಡಿಯೋರು ಪಾಪ ವಯಸ್ಸಾದವರೆಲ್ಲ ಹಿಂಗೆ ಬರೋ ಅಷ್ಟರಲ್ಲಿ ಈಗ ಗಾಡಿಗಳು ತುಂಬ ಓಡಾಡ್ತಾವೆ. ಈ ಕಡೆ ತಮಿಳ್ನಾಡು ಬಾರ್ಡರ್ ಇರೋದ್ರಿಂದ ಈಗ ರಿಂಗ್ ರೋಡ್ ಎಲ್ಲ ಆಗ್ತಾ ಇದೆ. ತಮಿಳ್ನಾಡು ಆಮೇಲೆ ಈ ಕಡೆ ರಿಂಗ್ ರೋಡ್ ಆಗ್ತಾ ಇದೆ. ಅದಕ್ಕೆಲ್ಲ ಫಂಡ್ ಇರುತ್ತೆ. ಇಲ್ಲೊಂದು ಬಸ್ ನಿಲ್ದಾಣ ಮಾಡೋದಕ್ಕೆ, ಆಮೇಲೆ ಮಕ್ಕಳು ಆಟಾಡೋದಕ್ಕೆ ಒಂದು ಮೈದಾನ ಮಾಡೋದಕ್ಕೆ, ಆಮೇಲೆ ಇನ್ನೊಂದೇನಾದರೂ ಆಂಬುಲೆನ್ಸ್ ವ್ಯವಸ್ಥೆ ಮಾಡೋದಕ್ಕೆ ಇಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋದು ರೀಸನ್ ಅಷ್ಟೇ. ಏನು ಮಾಡೋದು ಕೇಳಿದ್ರೆ ನಮ್ಮ ಬಡವ್ರ ಪಕ್ಷ ಅಂತ ಮಾತುಗಳು ಬರ್ತವೆ. ಸರ್, ಮಿನಿಮಮ್ ಒಂದ್ ಊರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಅಂದ್ರೆ ಹೆಂಗೆ ಸರ್? ಅದು ಇಂತ ಹೈಟೆಕ್ ಆಗಿರುವಂತ ಸಿಟಿ ಒಳಗಡೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಅಂದ್ರೆ ಏನ್ ಅನ್ಸುತ್ತೆ ನಿಮಗೆ? ಹೌದು ಸರ್, ಒಂದು 50 ಹಳ್ಳಿಗೆ ಸೇರಿರುವಂತ ಹೋಬಳಿ ಇದು. ಇತಿಹಾಸ ಪ್ರಸಿದ್ಧಿ ಇರೋದು ಗಡಿ ಭಾಗ. ಆಕ್ಚುಲಿ ನಮ್ಮ ಕರ್ನಾಟಕ ಎಂಟ್ರೆನ್ಸ್ ಕೇರಳ ಮತ್ತೆ ತಮಿಳುನಾಡು ಬರ್ತಾನೆ ಕಾಣುವಂತ ಊರಿದು, ಫಸ್ಟ್ ಊರಿದು. ಮುಖ್ಯವಾಗಿ ಇಲ್ಲಿ ಮಾಡಲೇಬೇಕು. ದೇವಣ್ಣವರು, ನಮ್ಮ ಸೂರ್ಯಣ್ಣವರು, ಇಂಥ ತುಂಬಾ ದೊಡ್ಡವರೆಲ್ಲ ಹೋರಾಟ ಮಾಡ್ಕೊಂಡ್ಬಂದು ಬೆಳೆದಿರುವಂತ ಊರಿದು. ಇದನ್ನ ದಯವಿಟ್ಟು ನಮ್ಮ ಮನವಿ ಮಾಡ್ತಾ ಇದ್ದೀವಿ, ಇವ್ರಿಗೊಂದು ಬಸ್ ಸ್ಟ್ಯಾಂಡ್ ಮಾಡಿಕೊಡಿ, ಸಾರ್ವಜನಿಕರಿಗೆ ಒಂದು ಸಹಾಯ ಮಾಡ್ರಿ, ಜನ ವ್ಯವಸ್ಥೆಗೆ ಒಂದು ಒಳ್ಳೆ ಆಡಳಿತ ಕೊಡ್ರಿ. ಇದು ನಮ್ಮ ಒಂದು ಕೇಳ್ಕೊಳ್ತಾ ಇದ್ದೀವಿ. ಏನ್ ಹೇಳ್ತೀರಾ ಸರ್ ಸರ್ಕಾರಕ್ಕೆ? ನಮ್ಮ ಅತ್ತಿಬೆಲೆಯಲ್ಲಿ ಅನಾನುಕೂಲಗಳು ಜಾಸ್ತಿ ಇದ್ದಾವೆ. ಆಯ್ತಾ, ಬಸ್ ನಿಲ್ದಾಣ ಇಲ್ಲದೆ ಇರೋದು, ತರಕಾರಿ ಮಾರ್ಕೆಟ್ ಇಲ್ಲದೆ ಇರೋದು, ಮತ್ತು ಈ ಫ್ಲೇವರ್ ಕೆಳಗೆ ಈ ಥರ ಗಲೀಜಾಗಿರೋದು, ನಮ್ಮ ಅತ್ತಿಬೆಲೆ ಕೆರೆ ಆಗಿರ್ಬೋದು, ಯಾವುದೂ ಸ್ವಚ್ಛತೆ ಇಲ್ಲ. ಎಲ್ಲಾದ್ರೂ ನಿಮ್ಮ ವಾಹಿನಿ ಮುಖಾಂತರ ಹೇಳೋದು ಇಷ್ಟೇ, ನಾವು ಇದನ್ನೆಲ್ಲ ಸರಿಪಡಿಸ್ಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕೆ ಇಷ್ಟು ನಿರ್ಲಕ್ಷ್ಯ ಅಂತ? ನಿರ್ಲಕ್ಷ್ಯ ಅಧಿಕಾರಿಗಳು ಇದ್ರ ಬಗ್ಗೆ ನಾವು ಹೋರಾಟಗಳು ಮಾಡ್ತಾನೆ ಇದ್ದೀವಿ. ಕನ್ನಡ ಜಾಗೃತಿ ವೇದಿಕೆ ಆಗಲಿ, ಎಲ್ಲ ಸಂಘಟನೆಗಳಿಂದಾಗಲಿ ಮಾಡ್ತಾನೆ ಇದ್ದೀವಿ. ಯಾರು ಇದ್ರ ಬಗ್ಗೆ ಎಚ್ಚೆತ್ಕೊಳ್ತಾ ಇಲ್ಲ. ಅದಕ್ಕೆ ನಿಮ್ಮ ವಾಹಿನಿ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಇಲ್ಲಿನ ಪರಿಸ್ಥಿತಿ. ಅಂದ್ರೆ ಸುಮಾರು ವರ್ಷಗಳಿಂದ ಅತ್ತಿಬೆಲೆ ಅನ್ನುವಂತ ಇಂಥ ಹೈಟೆಕ್ ಸಿಟಿ, ಸದ್ಯದ ಮಟ್ಟಿಗೆ ಬೆಳೀತಾ ಇರುವಂತಹ ಸಿಟಿ, ಅಭಿವೃದ್ಧಿಯತ್ತ ಬಹಳಷ್ಟು ವೇಗವಾಗಿ ಬೆಳೀತಾ ಇರುವಂತಹ ಸಿಟಿ. ಆದ್ರೂ ಕೂಡ ಈ ರೀತಿಯಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಜನಪ್ರತಿನಿಧಿಗಳ ಕಾರ್ಯ ವೈಖರಿನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದಿಷ್ಟು ಹೋರಾಟಗಾರರಿದ್ದಾರೆ, ಮಾತನಾಡಿಸ್ತೇನೆ ನಾನು. ಮೇಡಮ್ ನಮಸ್ತೆ. ನಾನು ಸರಸ್ವತಿ ಅಂತ. ಇಲ್ಲಿ ಸಾರ್ವಜನಿಕವಾಗಿ ತುಂಬ ತೊಂದರೆಗಳಾಗ್ತಾ ಇದೆ. ಕಸ ಹಾಕೋದಾಗಿರ್ಬೋದು, ಬಸ್ಸಿನಲ್ಲಿ ಬಸ್ ಸ್ಟಾಪೇ ಇಲ್ಲ, ನಿಂತ್ಕೊಳ್ಳೋಕೆ ಜಾಗ ಇಲ್ಲದೆ ಇರೋದಾಗಿರ್ಬೋದು. ಸಾರ್ವಜನಿಕರಲ್ಲಿ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ನಮ್ಮ ಸಾರ್ವಜನಿಕರಿಗೂ, ನಮ್ಮ ಇಲ್ಲಿ ಅತ್ತಿಬೆಲೆ ಜನತೆಗೂ, ನಮ್ಮ ಕನ್ನಡ ಜಾಗೃತಿ ವೇದಿಕೆಯವರು ಪರವಾಗಿ ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ಬಸ್ ಸ್ಟಾಪ್ ವ್ಯವಸ್ಥೆನ ಮಾಡ್ಕೊಡಕ್ಕೆ. ಮೇಡಮ್, ಸಿದ್ದರಾಮಯ್ಯನವರು ಫ್ರೀ ಬಸ್ ಮಾಡಿದ್ರು, ಬಟ್ ಬಸ್ ನಿಲ್ಲೋಕೆ ಬಸ್ ಸ್ಟ್ಯಾಂಡ್ ಮಾಡಿಲ್ಲ. ನಿಮಗೆ ಹೆಂಗೆ? ನಾವು ಅದನ್ನೇ ಕೇಳ್ತಾ ಇರೋದು ಸರ್. ಈಗ ಅದಕ್ಕಂತಾನೆ ನೀವು ಬಂದಿರೋದ್ರಿಂದ ತುಂಬಾ ಉಪಯುಕ್ತ ಆಗಿದೆ. ಈಗ ಹೇಳ್ಬೇಕಂತಂದ್ರೆ ಇಲ್ಲಿ ಕಮರ್ಷಿಯಲ್ ಟರ್ಮಿನಲ್ ಮಾಡಬೇಕು ಅಂತಿದ್ದಾರೆ. ಸೊ ಜಾಗ ಜಾಸ್ತಿ ಇದೆ, ಅಲ್ಲೊಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ದೊಡ್ಡದಾಗಿ ಮಾಡ್ಬೋದು. ಅಲ್ಲಿಂದ ಟೈಮಿಂಗ್ ಸರಿಯಾಗಿ, ಇಲ್ಲಿ ಚಿಕ್ಕದಾಗಿ ಬಸ್ ಸ್ಟ್ಯಾಂಡ್ ಇದ್ರೇನು ಕೂಡ ಅಲ್ಲಿ ಟೈಮಿಂಗ್ಸ್ ಸರಿಯಾಗಿ ಬಿಟ್ಟು ಇಲ್ಲಿ ಬಂದು ಜನಗಳನ್ನ ಕರ್ಕೊಂಡೋಗೋ ವ್ಯವಸ್ಥೆ ಆಗ್ಬೋದು. ನೀವು ಮಧ್ಯಾಹ್ನ ಟೈಮಲ್ಲಿ ಬಂದಿದ್ದೀರಾ, ಬೆಳಗ್ಗೆ ಅಥವಾ ಸಂಜೆ ಟೈಮಲ್ಲಿ ಬರಬೇಕಾಗಿತ್ತು. ಬರೀ BMTC ಮಾತ್ರ ಬರಲ್ಲ. ಇಲ್ಲಿ ಎಲ್ಲ ಸುತ್ತಮುತ್ತ 4 ದಿಕ್ಕುಗಳಲ್ಲಿ ಶಾಲೆಗಳಿದೆ, ಶಾಲೆ ವಾಹನಗಳು ಕೂಡ ಬರ್ತವೆ. ಈ ಸರ್ಕಲ್ ಅಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಟ್ರಾಫಿಕ್ ರೂಲ್ಸ್ ಇಲ್ಲ.
ಯಾಕಂತಂದ್ರೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳ್ತಿದ್ದಾರೆ. ಗಾಡಿಗಳು ರೋಡ್ ಮೇಲೆ ಹೋಗ್ತಾರೆ, ಅವ್ರಿಗೆ ಬೇಕಾಗಿರೋ ದಾರಿ ಹುಡ್ಕೊಂಡು ಅವ್ರು ಹೋಗ್ತಾರೆ. ಯಾಕಂದ್ರೆ ಅವರು ಹೋಗೋ ದಾರಿ ರೀಚ್ ಆಗ್ಬೇಕು ಅಂತಂದಾಗ ಹೋಗ್ತಾರೆ. ಹಾಗಾಗಿ ಅಧಿಕಾರಿಗಳು ಕೂಡ ಅಲ್ಲಿ ನಿಂತ್ಕೊಂಡು ಒಂದು ಟ್ರಾಫಿಕ್ ರೂಲ್ಸ್ ಮಾಡೋದಾಗ್ಲಿ ಯಾವ್ದು ಮಾಡ್ತಿಲ್ಲ. ಸಂಜೆ ಮತ್ತೆ ಬೆಳಗ್ಗೆ ಬಂದ್ರೆ ಆ ಕಡೆಯಿಂದ ಬರೋ ಗಾಡಿ ಯಾಕೆ ಬೇಕಾದ್ರೂ ಬರ್ಬೋದು. ತುಂಬಾ ಅವ್ಯವಸ್ಥಿತವಾಗಿ ಗಾಡಿಗಳು ಚಾಲನೆ ಮಾಡ್ತಾರೆ ಇಲ್ಲಿ. ಅದ್ರ ಬಗ್ಗೆ ಕೂಡ ಅಧಿಕಾರಿಗಳು ಗಮನದಲ್ಲಿಲ್ಲ. ಆಮೇಲೆ ಈ ಹಾಸ್ಪಿಟಲ್ ಏನಿದೆ ಚಿಕ್ಕದಾಗಿದೆ ಜಾಗ. ಇದು ಹೋಬಳಿ ಮಟ್ಟ ಇದೆ, ಅತ್ತಿಬೆಲೆ ಹೋಬಳಿ ಮಟ್ಟದಲ್ಲಿ ಒಂದು ಹಾಸ್ಪಿಟಲ್ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಇರಬೇಕು ಅಂತಂದ್ರೆ ಜಾಗಗಳಿದೆ. ಅಧಿಕಾರಿಗಳಾದವರು ಆ ಜಾಗಗಳನ್ನ ಗುರುತಿಸಿ ಸಾರ್ವಜನಿಕರಿಗೆ ಸದ್ಬಳಕೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ನಾನು ಅಧಿಕಾರದಲ್ಲಿ ಇದ್ದೀನಿ, ಸಂಬಳ ತಗೋತೀನಿ, ನಾನು ಬೆಳಗ್ಗೆ ಬರ್ತೀನಿ ಸಂಜೆ ಹೋಗ್ತೀನಿ ಅಂತಂದ್ರೆ ನಿಜವಾಗ್ಲೂ ಅವ್ರ ಅಧಿಕಾರಿಗಳಲ್ಲ. ಮಾಡ್ಬೇಕಾದ್ರೆ ಕೆಲಸ ಮಾಡ್ಬೇಕು. ಹೌದು, ಈಗ ಬೆಳಗ್ಗೆ ಟೈಮ್ ಕಾಲೇಜಿಗೆ ಹೋಗಕ್ ಮಕ್ಳು ಬರ್ತಾರೆ, ಮುಂದೆಗಡೆ ನಾರ್ಮಲ್ ಅಂದ್ರೆ ಎಲ್ಲಾ ಸ್ಟಾಪ್ ಕೊಡೋದು, ಹಿಂದೆಗಡೆ ಎಕ್ಸ್ಪ್ರೆಸ್ ಇರ್ತವೆ. ಮಕ್ಳು ಅದಕ್ಕೆ ಇದಕ್ಕತ್ತದ ಕನ್ಫ್ಯೂಸ್ ಅವ್ರಿಗೆ. ಅದೇ ಒಂದ್ ಬಸ್ ಸ್ಟಾಂಡ್ ಇತ್ತು, ನಾವು ಶಾಲೆಗೆ ಹೋಗೋವಾಗ ಇಲ್ಲಿ ಬಸ್ ಸ್ಟಾಂಡ್ ಇತ್ತು, ಒಂದ್ ರಚೆ ಕಟ್ಟೆ. ತಮಿಳ್ನಾಡಿಂದ ಬರೋ ಬಸ್ ಒಳಗಡೆ ಬಂದು ಹೀಗೆ ಹೋಗ್ತಿತ್ತು, ಈ ಕಡೆಯಿಂದ ಬರೋ ಬಸ್ ಹೊರಗಡೆ ಬಂದು ಹಿಂಗ್ ಬರ್ತಿತ್ತು. ನಾವು ಹೋದವಾಗ ಈಗಲೂ ನಮಗ್ ಚಿತ್ರಣ ಹಾಗೆ ಇದೆ ಇಲ್ಲಿ. ಬಟ್ ಇದನ್ನ ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ. ಮಾರ್ಕೆಟ್ ವ್ಯವಸ್ಥೆ ಅಲ್ಲಿದೆ. ಮಾರ್ಕೆಟ್ ವ್ಯವಸ್ಥೆನ ಅದು ಚಿಕ್ಕದಾಗ್ಲಿ ಅವ್ರಿಗೆ ಜಾಗ ಅವಕಾಶ ಕೊಟ್ಟು ಇಲ್ಲಿರೋದನ್ನ ಬಳಸಬಹುದು. ಇವ್ರು ಕಮರ್ಷಿಯಲ್ ಆಗಿ ಇವ್ರು ದುಡ್ಕೊಳೋದಕ್ಕೆ, ಇವ್ರಿಗೆ ಲಾಭ ಬರೋದಕ್ಕೆ ಒಂದು ಹೊಂದಾಣಿಕೆನಲ್ಲಿ ಇಲ್ದಲೆ ಬಸ್ಸನ್ನ ಜನಗಳಿಗೆ ಸಿಗುವಂತ ಅವಶ್ಯಕತೆಗಳಿರುವಂತ ವ್ಯವಸ್ಥೆಗಳನ್ನ ನಿಲ್ಲಿಸ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇವ್ರ ಅಧಿಕಾರಿಗಳನ್ನ, ಇವ್ರು ಏನಕ್ಕೆ ಓದಿ ಅಧಿಕಾರದಲ್ಲಿ ಇದ್ದಾರೆ ಅನ್ನೋದು ನಮ್ಮ ಹತ್ರ ಇರುವಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡಬೇಕಾಗಿರೋದು ಅಧಿಕಾರಿಗಳು. ಮೇಡಮ್, ಈಗ ಅವ್ರು ಹೇಳಿದ್ರು ತುಂಬಾ ವಿಚಾರಗಳನ್ನು ಮೆನ್ಷನ್ ಮಾಡಿದ್ರು ಮೇಡಮ್. ಈಗ ದೂರದ ಊರುಗಳಿಂದ ಬಂದಿರ್ತಾರೆ ಹಾಸ್ಪಿಟಲ್ಗೆ ಅಂತ, ಗರ್ಭಿಣಿಯರು ಬಂದಿರ್ತಾರೆ, ಮಕ್ಕಳು ಪ್ರತಿನಿತ್ಯ ಶಾಲಾ ಕಾಲೇಜಿಗೆ ಓಡಾಡ್ತಿರ್ತಾರೆ. ಎಷ್ಟು ಗಜಿಬಿಜಿ ನೋಡ್ತಾ ಇದೀವಿ ನಾವು ಅವಾಗಿಂದ, ಸಿಕ್ಕಾಪಟ್ಟೆ ಗಜಿಬಿಜಿ. ಯಾವ ಬಸ್ ಎಲ್ಲಿ ಬರುತ್ತೆ ಗೊತ್ತಾಗಂಗಿಲ್ಲ. ಎಷ್ಟು ಸಮಸ್ಯೆ ಆಗುತ್ತೆ ಮಹಿಳೆಯರಿಗೆ ಇದು ತುಂಬಾ ಸಮಸ್ಯೆ ಆಗ್ತಾ ಇದೆ ಸರ್. ಈಗ ಇವ್ರು ಹೇಳ್ದಂಗೆ ಈ ಕಾಲೇಜ್ ಮಕ್ಕಳು ಬರ್ತಾ ಇದ್ದಾರೆ, ವೃದ್ಧರು ಬರ್ತಾ ಇದ್ದಾರೆ, ಅನೇಕ. ಈಗ ಇದು 4 ಕಡೆ ಇದು ಸರ್, ಸರ್ಜಾಪುರ, ಆನೇಕಲ್ಲು, ಬೆಂಗಳೂರು, ತಿರ್ಗಾ ತಮಿಳ್ನಾಡು, ಈ ಕಡೆ 4 ಕಡೆಯಿಂದನೂ ಈ ಭಾಗದಲ್ಲಿ ಸರ್ಕಲ್ ಇದೆ. ಈ ಸರ್ಕಲ್ ಇಂದ ಎಲ್ಲಾ ಕಡೆಯಿಂದನೂ ಬಸ್ಗಳು ಬರ್ತೈತೆ ಸರ್. ಬಂದಾಗ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನಿಲ್ದಾಣ ಇಲ್ದಿಲ್ದಿಂದ ತುಂಬಾ ತೊಂದರೆಗಳು ಆಗ್ತಾ ಇದೆ ಸರ್. ಇಲ್ಲಿ ತಿರ್ಗಾ ಇಲ್ಲಿ ಬಂದು ಸರ್ಕಾರಿ ಶಾಲೆ ಇದೆ ಸರ್. ಎಲ್ಲ ಅಲ್ಲಿಂದ ಬಂದು LKG ಮಕ್ಕಳಿಂದನೂ ಸ್ಕೂಲಲ್ಲಿ ಮಕ್ಕಳು ಓದ್ತಾ ಇದ್ದಾರೆ. ಅಲ್ಲಿ ನೋಡಿ ಎಲ್ಲ ಸ್ಕೂಲ್ ಬಾಕ್ಲಲ್ಲೇ ಹಾಕ್ಬಿಟ್ಟಿದ್ದಾರೆ ಬಸ್ಗಳನ್ನ. ಆ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಸ್ಕೂಲ್ ಬಿಟ್ಟಿದ ತಕ್ಷಣ ಏನ್ ಮಾಡ್ತಾರೆ, ಹೊರಗಡೆ ಬರ್ಬೇಕಾದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಚಿಕ್ಕ ಮಕ್ಕಳು ಸ್ವಲ್ಪ ಜನ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗ್ತಾರೆ ಹೊರಗಡೆ. ಇನ್ ಸ್ವಲ್ಪ ಜನ ಮಕ್ಕಳು ಹಂಗನೆ ಅವ್ರ ಕೆಲಸ ಕಾರ್ಯಗಳಿಗೆ ಹೋಗಿರ್ತಾರೆ, ಅವ್ರಿಗೆ ಒಂದು ಸಮಸ್ಯೆ ಇರುತ್ತೆ ಜೀವನ ನಡೆಸೋದಕ್ಕೆ. ಅವ್ರ ಮಕ್ಕಳನ್ನ ಬಿಟ್ಟಿದಾಗ ಅವ್ರ ಹೊರಗಡೆ ಓಡ್ ಬಂದಾಗ ಈ ಕಡೆಯಿಂದ ಗಾಡಿಗಳು ಹೋಗ್ತಾ ಇರ್ತಾರೆ ಸರ್. ಆ ಕಡೆ ಬಸ್ ನಿಂತ ಗೊತ್ತಾಗಲ್ಲ, ಅಡ್ಡ ಇದರಿಂದ ಮಕ್ಕಳಿಗೆ ಸುಮಾರು ಜನಕ್ಕೆ ಮಕ್ಕಳಿಗೆ ಅಪಘಾತಗಳಾಗಿದೆ ಸರ್. ಇಲ್ಲಿ ಸರ್ಕಲ್ ಅಲ್ಲೂ ಅಷ್ಟೇ ಸರ್, ಸುಮಾರು ಜನ ವೃದ್ಧರುಗಳಿಗೆ ಗಾಡಿ ತಿರುಗಿಸೋ ಟೈಮಲ್ಲಿ 4 ಕಡೆಯಿಂದ ಗಾಡಿ ಬಂದು ಟ್ರಾಫಿಕ್ ಆಗ್ತಾ ಇದೆ. ಆ ಟ್ರಾಫಿಕ್ ಆಗದಾಗ ಅಲ್ಲಿ ಗಾಡಿಗಳು ತಿರುಗಿಸೋಕೆ ಸುಮಾರು ಜನಕ್ಕೆ ಅಪಘಾತ ಆಗಿ ಸುಮಾರು ಜನ ನಾವೇನೆ ಕರ್ಕೊಂಡೋಗಿ ಈ ಗವರ್ಮೆಂಟ್ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದೀವಿ. ಸುಮಾರು ಜನಕ್ಕೆ ಫ್ರಾಕ್ಚರ್ಗಳಾಗಿದೆ. ಈ ತರ ಒಂದು ಸಮಸ್ಯೆ ಆಗ್ತಾ ಇದೆ. ಇದ್ರ ಬಗ್ಗೆ ನಾವು ಸುಮಾರು ನಮ್ಮ ಕನ್ನಡ ಜಾಗೃತಿ ವೇದಿಕೆ ಸಂಘಟನೆಯಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಸುಮಾರು ಈ ಒಂದು ವಿಷಯದ ಬಗ್ಗೆ ನಾವೆಲ್ಲ ಒಂದು ಮನವಿ ಪತ್ರ ಮೂಲಕ ಕೊಟ್ಟು ನಾವೆಲ್ಲ ಇದನ್ನ ತಿಳಿಸಿದೀವಿ. ಸರ್, ಏನ್ ಅನ್ಸುತ್ತೆ, ಸರ್ಕಾರದ ವಿಫಲತೆನ, ಸ್ಥಳೀಯ ಆಡಳಿತದ ವಿಫಲತೆನ? ಸ್ಥಳೀಯ ಆಡಳಿತನೂ ವಿಫಲತೆ ಹಾಗೂ ಸರ್ಕಾರಗಳು ವಿಫಲತೆ. ಈಗ ದಿನನಿತ್ಯ ಏನಾಗ್ತಾ ಇದೆ, BTS ಬಸ್ಗಳಿಂದ, ಇಲ್ಲಿ ಸ್ಕೂಲ್ ಬಸ್ಗಳಿಂದ ದಿನನಿತ್ಯ ಗಲಾಟೆಗಳು. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಅವ್ರಿಗೂ ಇನ್ಫಾರ್ಮೇಷನ್ ಮಾಡ್ತಾ ಇದ್ದೀರಿ, ಅವರು ಕ್ರಮ ತೆಗೆದುಕೊಳ್ತಾ ಇಲ್ಲ. ಪ್ರತಿಯೊಂದು ಇಲ್ಲಿ ಎಲ್ಲಂದ್ರೆ ಅಲ್ಲಿ ನುಗ್ತಾ ಇರ್ತಾರೆ. ಪೊಲೀಸ್ ಸ್ಟೇಷನಲ್ಲಿ ನಾವು ಇದುವರೆಗೂ 10 ಕಂಪ್ಲೇಂಟ್ಗಳನ್ನು ನೀಡಿದ್ದೀವಿ. ನೋಡಿ ಸರ್, ಇದಕ್ಕೆ ಏನೋ ಸಿಗ್ನಲ್ಗಳಾದ್ರೂ ಹಾಕಿ, ಇಲ್ಲ ಅಂತ ಹೇಳಿದ್ರೆ ನೀವು ಬಂದು ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ಇದು ಬಗೆಹರಿಯೋದಿಲ್ಲ ಅಂತ ಹೇಳ್ಬಿಟ್ಟು 10 ಸರಿ ಹೇಳಿದೀವಿ. ಅವರು ಟ್ರಾಫಿಕ್ ಆದಾಗ ಮಾತ್ರ ಬಂದು ಇಲ್ಲಿ ನಿಂತ್ಕೊಳ್ತಾರೆ. ಬೇರೆ ಟೈಮ್ ಅಂತ ಅವ್ರು ಬಂದು ಇಲ್ಲಿ ನಿಂತ್ಕೊಳ್ಳೋದೇ ಇಲ್ಲ. ನೋಡಿ, ಅಲ್ಲಿ ಎಲ್ಲದನ್ನು ಮೊದಲು ಇದಿತ್ತು, ಅಲ್ಲಿ ಗಾಡಿಗಳು ಹೋಗೋದು ವ್ಯವಸ್ಥೆ ಇತ್ತು. ಈಗ ಹೆಂಗಂದ್ರೆ ಹಂಗೆ ಬರ್ತಾರೆ, ರಾಂಗ್ ರೂಟಲ್ಲಿ ಬರ್ತಾರೆ, ಹಿಂಗೆ ಬರ್ತಾರೆ, ಹಂಗೆ ಬರ್ತಾರೆ. ಎಲ್ಲ ಕಡೆನೂ ಬಂದು ಇವತ್ತು ಜಾಮ್ ಆಗಿ ಇವತ್ತು ಹತ್ತಿ ಬೆಲೆ ಹದಗೆಟ್ಟೋಗ್ಬಿಟ್ಟಿದೆ. ದಯವಿಟ್ಟು ನಾವು ಸರ್ಕಾರಕ್ಕೆ, ಈ ಊರಿನ ಏನು ಪುರಸಭೆ ಇನ್ನೊಂದು ಮತ್ತೊಂದು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ದಯವಿಟ್ಟು ನೀವು ಇದನ್ನು ಕ್ರಮಗೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇಂಥ ದೊಡ್ಡೂರಲ್ಲಿ ಇದು ಆಗಿಲ್ಲ ಅಂತ ಹೇಳಿದ್ರೆ ಈ ಊರಿಗೆ ಒಂದು ಬೆಲೆನೂ ಇರೋದಿಲ್ಲ, ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗ್ತೈತೆ ಅಂತ ಹೇಳ್ಬಿಟ್ಟು ನಾವು. ಇನ್ನೊಂದೇನು ಸಮಸ್ಯೆ, ಮೇನ್ ಸಮಸ್ಯೆ ಅಂದ್ರೆ BTS ಸೆಂಟ್ರಲ್ ರೋಡ್ ನಿಲ್ಲಿಸ್ಬಿಡ್ತಾರೆ. BTS ಸೆಂಟ್ರಲ್ ರೋಡ್ ನಿಲ್ಲಿಸ್ತಾರೆ, ಬೆಳಿಗ್ಗೆ ಜಾಮ್ ಆಗುತ್ತೆ. ಈ ಜಾಮ್ ಆಗ್ಬಿಟ್ರೆ 1 ಅವರ್ 2 ಅವರ್, ಬೆಳಿಗ್ಗೆ ಮಕ್ಕಳು ಕಾಲೇಜಿಗೆ ಹೋಗಲ್ಲ, ಸ್ಕೂಲ್ ಮಕ್ಕಳು ಕಾಲೇಜಿಗೆ ಹೋಗಲ್ಲ. ಎಲ್ಲ ಕಡೆ ಎಲ್ಲ ನೀವು ನಮ್ಮ ನಾಯಕರು ಹೇಳ್ದಂಗೆ 4 ಕಡೆಯಿಂದ ರೋಡ್ ಬರುತ್ತೆ. ಮೊದಲು ಇಂದು ಈ ಕಡೆ ಏನು ನಮ್ಮ ಬಾರ್ಡರ್ ಇಂದ ಬರುತ್ತಂದ ಪಾಂಡಿಚೇರಿ, ಕೇರಳ, ತಮಿಳುನಾಡು ಎಂಟ್ರಿ ಎಲ್ಲ ಕಡೆ ಗಾಡಿ ಹೆಚ್ಚಿಗೆ ಬರೋದ್ರಿಂದ ಇಲ್ಲಿ ಸಿಕ್ಕಾಪಟ್ಟೆ ಜಾಮ್ ಆದ. ಈ BTS ಅವ್ರಿಗೆ ಹೇಳಿ ಕೇಳೋದೇ ಇಲ್ಲ. ಅವರು ಸೆಂಟ್ರಲ್ ರೋಡ್ ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ, ಟಿಫನ್ಗೆ ಹೋಗ್ಬಿಡ್ತಾರೆ. ಎಲ್ಲರಿಗೂ ಸಮಸ್ಯೆ. ಇದಕ್ಕಾಗಿ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ಇದನ್ನು ಗಮನ ಹರಿಸ್ಕೋಬೇಕಾಗ್ತದೆ. ಮತ್ತೊಂದು ಏನಂದ್ರೆ, ಈ ಬೆಳಗಾವಿಯಲ್ಲಿ ಮತ್ತು ಗೆಸ್ಟ್ ಲೈನ್ ಅಲ್ಲಿ ಸಿಕ್ಕಾಪಟ್ಟೆ ಜಾಮ್ ಆಗ್ತದೆ. ಡೈಲಿ 3 ಅವರ್ 4 ಅವರ್, 4 ಗಂಟೆಯಿಂದ ರಾತ್ರಿ 8 ಗಂಟೆ, 3 ಗಂಟೆಯಿಂದ 4-8 ಗಂಟೆ ಅದಾಗ್ತದೆ. ಇದು ನಮಗೆ ಶೋಷಣೀಯ.
ನಾವು ಸಿಲಿಕಾನ್ ಸಿಟಿ ಇನ್ನೊಂದು ಏನೇನೋ ಹೇಳ್ಕೊಂತ ಇದೀವಿ. ಇದು ಶೋಷಣೆ. ಈಗ ಸರ್ಕಾರ ಗ್ರೇಟರ್ ಬೆಂಗಳೂರು ಮಾಡ್ಬೇಕಂತ ಏನೋ ಹೇಳ್ತದೆ. ಇದು ಶೋಷಣೆ. ನಾವಿಲ್ಲಿ ನರಕದ ಕೂಪದಲ್ಲಿ ಅನುಭವಿಸ್ತಾ ಇದೀವಿ. ಅನುಭವಿಸೋರಿಗೆ ನೋವು ಗೊತ್ತಾಗುತ್ತೆ. ಈ ನಿಮ್ಮ ನ್ಯೂಸ್ ಮುಖಾಂತರ ಸರ್ಕಾರಕ್ಕೆ ಇದು ಗಮನ ಮುಟ್ಲಿ. ಅತ್ತಿಬೆಲೆಯಲ್ಲಿ ಬಸ್ ನಿಲ್ದಾಣ ಇಲ್ಲ ಅನ್ನೋದು ಬಹಳ ನಾಚಿಕೆಗೇಡು, ಬಹಳ ನೋವಾಗ್ತಾ ಇದೆ. ಮತ್ತೆ ನನಗೆ ಇನ್ನೊಂದು ಬಹಳ ಬೇಸರದ ಸಂಗತಿ ಏನಂದ್ರೆ, ಇಡೀ ಅತ್ತಿಬೆಲೆ ಎಲ್ಲ ಇಲ್ಲಿ ಪಕ್ಷ ಭೇದಗಳನ್ನು ಮರೆತು ಎಲ್ಲರೂ ಇಲ್ಲಿ ಭಾಗವಹಿಸಬೇಕಾಗಿತ್ತು. ಇದು ಯಾರಿಗೋ ಒಬ್ಬರಿಗೆ ಸಂಬಂಧಪಟ್ಟಂತದ್ದಲ್ಲಲ್ವಾ, ಯಾಕಂದ್ರೆ ಸಾರ್ವಜನಿಕ ಸಮಸ್ಯೆ. ಹಾಗಾಗಿ ಸಾರ್ವಜನಿಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ್ತೆ ಇಲ್ಲಿ ಇವತ್ತಿನ ದಿವಸ ನಮ್ಮ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಇರೋದ್ರಿಂದ ದಯವಿಟ್ಟು ಅತ್ತಿಬೆಲೆ ಗಡಿ ಭಾಗ ಆಗಿರೋದ್ರಿಂದ ಮತ್ತೆ ಪೂರ್ತಿ ಕೇರಳ, ತಮಿಳುನಾಡು, ಪಾಂಡಿಚೇರಿ ಇದೇ ಜಾಗ ಏನು ದಾರಿಯಲ್ಲೇ ಹಾದು ಹೋಗಬೇಕಾಗಿರೋದ್ರಿಂದ ಆದಷ್ಟು ಬೇಗ ಮತ್ತೆ ಏನು ಬಸ್ ನಿಲ್ದಾಣನ ನಿರ್ಮಾಣ ಮಾಡಬೇಕು. ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಿದ್ದಂಗೆ ನೋಡ್ಕೋಬೇಕು ಅನ್ನೋದು ನಮ್ಮ ಕೋರಿಕೆ. ಸರ್, ಈ ಸಮಸ್ಯೆ ಬಗ್ಗೆ ಹಿಂದೆ ಚಳಿಯಲ್ಲಿ ಪ್ರತಿಭಟನೆ ಮಾಡಿದ್ರ, ಬಿಸಿಲಲ್ಲಿ ಪ್ರತಿಭಟನೆ ಮಾಡಿದ್ರ, ಈಗ ಮಳೆ ಬರ್ತಾ ಇದೆ, ಈಗಲೂ ಕೇಳ್ತಾ ಇದ್ದೀರಿ ನೀವು ಬಸ್ ಸ್ಟ್ಯಾಂಡ್ ಬೇಕು ಅಂತ, ಏನ್ ಹೇಳ್ತೀರಾ? ಮೊದಲನೇದಾಗಿ ನಿಮ್ ನ್ಯೂಸ್ 18 ಕನ್ನಡಗೆ ಅಭಿನಂದನೆಗಳು ತಿಳಿಸ್ತೀವಿ. ಯಾಕಂತ ಹೇಳಿದ್ರೆ ಧನ್ಯವಾದಗಳು ಹೇಳಬೇಕು. ಈ ಸಮಸ್ಯೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಸುಮಾರು 10 ವರ್ಷಗಳಿಂದ ಇದನ್ನು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದೀವಿ. ಈ ಮಾರ್ಕೆಟ್ ಮಾಡಿ ತುಂಬಾ ಸಮಸ್ಯೆ ಆಗಿದೆ. ನಾವು ಸ್ಥಳೀಯವಾಗಿ ನೀವು ನೋಡಬಹುದು, ನೀವು ಭಾನುವಾರ ಬಂತಂತ ಹೇಳಿದ್ರೆ ಆ ರೋಡ್ ಆಗಿರ್ಬೋದು, ಈ ರೋಡ್ ಆಗಿರ್ಬೋದು ಫುಲ್ ಜಾಮ್ ಆಗ್ಬಿಡ್ತದೆ. ಇದು ಅಂತಾರಾಜ್ಯ ಗಡಿಭಾಗ ಆಗಿರೋದ್ರಿಂದ, ಇಲ್ಲಿ ITBT ಕಂಪನಿಗಳಿರೋದ್ರಿಂದ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶ ಮತ್ತು ಜಿಗಣಿ ಕೈಗಾರಿಕಾ ಪ್ರದೇಶ, ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ, 3 ಕೈಗಾರಿಕಾ ಪ್ರದೇಶ ಇದ್ದು ಇಲ್ಲಿ ಹಲವಾರು ಲಕ್ಷಾಂತರ ಜನಗಳು ಓಡಾಡ್ತಾ ಇರ್ತಾರೆ. ಅದೇ ಹೆಚ್ಚಾಗಿ ವಿದ್ಯಾಸಂಸ್ಥೆಗಳು ಹೆಚ್ಚಾಗಿದ್ದಾವೆ. ಹಾಗಾಗಿ ಹೊರ ರಾಜ್ಯದಿಂದ ಕೃಷ್ಣಗಿರಿಯಿಂದ ಬರ್ತಾರೆ ಮಕ್ಕಳು. ನಿಮ್ಗೆ ಗೊತ್ತಿಲ್ಲ, ಸುಮಾರು ಜನ ವಿದ್ಯಾರ್ಥಿಗಳು, ಕಾರ್ಮಿಕರು ಸತ್ತಿದ್ದಾರೆ. ಇನ್ನೆಷ್ಟು ಬಲಿ ತಗೊಳ್ತಾವೆ ಸರ್ಕಾರಗಳು ಗೊತ್ತಿಲ್ಲ. ಇದ್ರ ಕುರಿತು ಅನೇಕ ಹಲವಾರು ಹೋರಾಟಗಳು ನಮ್ಮ ಕನ್ನಡ ಜಾಗೃತಿ ವೇದಿಕೆಯಿಂದ ಮಾಡ್ಕೊಂಡ್ ಬಂದಿದ್ದೀವಿ. ಈಗ ನೀವು ಇವತ್ತು ಮಾಡ್ತಾ ಇದ್ದೀರಾ, ನೀವು ಈ ಸಮಸ್ಯೆಯನ್ನು ಬಿಡಲ್ಲ ಅನ್ಕೊಂಡಿದೀವಿ. ವಿದ್ಯಾರ್ಥಿಗಳು ಹೆಚ್ಚಾಗಿ ಇದು ತುಂಬಾ ಒಳ್ಳೇದಾಗ್ತದೆ. ಮತ್ತೆ ಈ ಗಾರ್ಬೇಜ್ಗಳು ನೋಡ್ಬೋದು ನೀವು, ತುಂಬಾ ಸಮಸ್ಯೆ ಆಗ್ತದೆ. ಅತ್ತಿಬೆಲೆ ಎಲ್ಲ ಬೆಳೆದಿದೆ ಅಂತ ಹೇಳ್ತಾರೆ, ಆದ್ರೆ ತುಂಬಾ ದೊಡ್ಡ ಮಟ್ಟದ ಸಮಸ್ಯೆ ಇದೆ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಗೆ ಧನ್ಯವಾದಗಳು ಹೇಳ್ತಾ ಇದೀವಿ ಸರ್. ಥ್ಯಾಂಕ್ ಯು ಸರ್. ಏನ್ ಹೇಳ್ತೀರಾ ಸರ್? ಇದು ಒಂಥರ ಗಜಿಬಿಜಿ ವ್ಯವಸ್ಥೆ ಅನಿಸ್ತಾ ಇದೆ. ನಾವು ಬಂದಾಗಿಂದ ನೋಡ್ತಾ ಇದ್ದೀವಿ. ಹೆಂಗ್ ಅನ್ಸುತ್ತೆ ನಿಮ್ಮೂರು ನೋಡ್ತಾ ಇದ್ದೀವಿ? ಹೇಳ್ತೀನಿ ಸರ್, ಬಹಳ ನಾಚಿಕೆಗೇಡಿದ ವಿಚಾರ ಸರ್ ಇದು. ಯಾಕಂದ್ರೆ ನಮ್ಮೂರಿನಲ್ಲಿ ನಮ್ಮ ಮೂಲಭೂತ ಸೌಕರ್ಯಕ್ಕೋಸ್ಕರ ನಾವು ಬಸ್ ಸ್ಟಾಪ್ ಯಾಕಂದ್ರೆ ಕೇಳ್ಕೊಂತ ಇದೀವಲ್ಲ, ಎಂತ ನಾಚಿಕೆ ವಿಚಾರ ಸರ್ ಇದು. ಸರ್, ಈಗ ಮಳೆ ಬರ್ತಾ ಇದೆ, ನಾವೆಲ್ಲ ರಸ್ತೆಯಲ್ಲೇ ಇದೀವಿ. ಸಾರ್ವಜನಿಕ ನಿಂತ್ಕೊಳ್ಳಿ ಒಂದು ತುಂಬ ನಿಲ್ದಾಣ ಇಲ್ಲಲ್ಲ ಸರ್, ಯಾರನ್ನ ಕೇಳೋಣ ಸರ್? ನೋಡಿ, ಈಗ ಇದೇ ಎಕ್ಸಾಂಪಲ್, ಈಗ ಮಳೆ ಬರ್ತಾ ಇದೆ, ಸ್ವಲ್ಪ ಜೋರಾಗ್ಬಿಟ್ರೆ ಮಳೆ ಹೆಂಗ್ ಮಾಡ್ತಾರೆ ಬಸ್ಸಿಗೆ ಕಾಯುವಂತವ್ರು? ಅದೇ ಸರ್ ವಿಪರ್ಯಾಸ, ನಾಚಿಕೆ ಆಗ್ಬೇಕು ನಮಗೆ. ನಾವು ಕೇಳ್ಕೊಂಡಿದೀವಿ, ನಮಗೆ ಬಸ್ ಸ್ಟಾಪ್ ಇಲ್ಲ ಕೊಡ್ರಯ್ಯ ಅಂತ. ಮೂಲಭೂತ ಸೌಕರ್ಯಗಳು ಇದು ಒಂದಲ್ವಾ ಸರ್? ಇಷ್ಟು ಕೇಳ್ಕೊಬೇಕಾ ನಾವು? ಸರ್, ನಿಮ್ಗೆ ಗೊತ್ತಿಲ್ಲ, ಸುತ್ತಮುತ್ತ ಒಂದು 50 ಹಳ್ಳಿಗಳಲ್ಲಿ ಅತ್ತಿಬೆಲೆ ಒಂದು ಮುಖ್ಯ ತಾಣ ಇದು, ಮೇನ್ ಜಂಕ್ಷನ್. ಹೌದು ಸರ್. 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒಂದು ದಿನಕ್ಕೆ ಬರ್ತಾರೆ ಇಲ್ಲಿಗೆ. ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ ಅಷ್ಟು ಬರ್ತಾರೆ. ಮಕ್ಕಳೆಲ್ಲ ಎಲ್ಲಿಸ್ತಾರೆ ಸರ್ ನೀವು? ಹೆಂಗ್ ಹೋಗ್ತೀರಿ ಎಕ್ಸಾಮ್ಗಳಿಗೆ ಅವರು? ಸರ್, ಇದನ್ನ ಯಾರು ನೋಡ್ತಾನೆ ಇಲ್ವ? ಇದನ್ನ ಯಾರು ಕೇಳ್ತಾನೆ ಇಲ್ವ? ನಮಗೆ 5 ವರ್ಷಗಳಿಂದ ಬಹಳಷ್ಟು ತೊಂದರೆ ಆಗ್ಬಿಡಿ ಈ ವಿಚಾರವಾಗಿ ನಮಗೆ. ಇದಕ್ಕೆ ಈ ಸರ್ಕಾರಗಳು ಅದು ಯಾವ ಒಂದು ಆಕ್ಷನ್ ತಗೊಂಡು ಮಾಡ್ಕೊಡ್ತಾರೆ ನೋಡ್ಬೇಕು ಸರ್. ನಾವು ಇದು ಸ್ಥಳೀಯರ ಮಾತು ಹೇಳಿ. ಅದೇ ಸರ್, ನಿಮ್ಮ ಟಿವಿ ವಾಹಿನಿ ದಯವಿಟ್ಟು ಇದನ್ನ ಮುಖ್ಯಮಂತ್ರಿಗಳಿಗೆ ಮುಟ್ಟಿಸಿ. ನೀವು ನಮಗೆ ಈ ಒಂದು ದೊಡ್ಡ ಮಟ್ಟದಲ್ಲಿ ಬಸ್ ಸ್ಟಾಪ್ ಬೇಕು. ಇಲ್ಲಾಂದ್ರೆ ಸರ್, ನಮ್ಮ ಮುಂದಿನ ನಾವು ರಸ್ತೆ ಇಳಿದು ಬಟ್ಟೆಗಳೆಲ್ಲ ಬಿಚ್ಚಿ ಕುತ್ಕೊಂಡು ಹೋರಾಟ ಮಾಡ್ತೀವಿ ಸರ್. ಇದು ಸ್ಥಳೀಯರ ಆಕ್ರೋಶದ ಮಾತುಗಳು. ಯಾಕಂದ್ರೆ ಸಹಜವಾಗಿ ಆಕ್ರೋಶ ವ್ಯಕ್ತವಾಗುತ್ತೆ. ನಾವು ನಿಂತ್ಕೊಂಡಿರುವಂತದ್ದು ಇದು ಮಾರ್ಕೆಟ್ ಅಲ್ಲ, ಬಟ್ ನಮ್ಮ ದೃಶ್ಯಗಳಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇದೆಲ್ಲವೂ ಕೂಡ ಮಾರ್ಕೆಟ್ ಆಗಿ ಕನ್ವರ್ಟ್ ಆಗಿದೆ. ಈ ಹಿಂದೆ ಇದು ಬಸ್ ಸ್ಟ್ಯಾಂಡ್ ಆಗಿತ್ತು, ಅತ್ತಿಬೆಲೆಯ ಪ್ರಮುಖವಾದಂತಹ ಬಸ್ ಸ್ಟ್ಯಾಂಡ್ ಆಗಿತ್ತು. ಬಟ್ ಅದು ಯಾವ ಕಾರಣಕ್ಕಾಗಿ, ಯಾವ ರೀತಿಯಾಗಿ ಕನ್ವರ್ಟ್ ಆಯಿತು, ಯಾವ ಅಧಿಕಾರಿಗಳ ಶಾಮಿಲ್ನಿಂದ ಇದು ಬಸ್ ಸ್ಟ್ಯಾಂಡ್ ಇರುವಂತದ್ದು ಮಾರ್ಕೆಟ್ ಆಯ್ತು ಗೊತ್ತಿಲ್ಲ. ಬಟ್ ಬಡವರಿಗೋಸ್ಕರ ಇದನ್ನ ಮಾರ್ಕೆಟ್ ಮಾಡಿದ್ದಾರೆ, ಅದನ್ನ ಒಪ್ಕೊಳ್ಳೋಣ. ಬಟ್ ಪರ್ಯಾಯವಾದಂತಹ ವ್ಯವಸ್ಥೆ ಏನ್ ಮಾಡಿದ್ರು ಅನ್ನೋದು ಇಲ್ಲಿನ ಜನರ ಒಂದು ಪ್ರಮುಖವಾದಂತಹ ಪ್ರಶ್ನೆ ಆಗಿದೆ. ನೋಡಿ, ಮಳೆ ಬರ್ತಾ ಇದ್ರು ಕೂಡ ಇಂತಹ ಸಿಚುವೇಶನ್ಗಳಲ್ಲಿ ಇಲ್ಲಿ ಬಸ್ಗಾಗಿ ಕಾಯುವಂತವರು ಏನ್ ಮಾಡಬೇಕು? ಮಹಿಳೆಯರು ಬರ್ತಾರೆ, ಶಾಲಾ ಕಾಲೇಜು ಹೋಗುವಂತ ಮಕ್ಕಳು ಬರ್ತಾರೆ, ಅವ್ರೇನ್ ಮಾಡಬೇಕು? ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ನಮಗೆ ಬೇಕೇ ಬೇಕು ಅಂತ ಸರ್ಕಾರದ ಮುಂದೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಇನ್ ಕೇಸ್ ನೀವು ಮಾಡಿ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ವಾಹಿನಿ ಮೂಲಕವಾಗಿ ನ್ಯೂಸ್ 18 ಕನ್ನಡ ಇದಕ್ಕೆ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದೆ. ಆದಷ್ಟು ಬೇಗ ಈ ಸಮಸ್ಯೆಗೆ ತಾರ್ಕಿಕ ಅಂತ್ಯವನ್ನ ಸರ್ಕಾರ ತಂದು ಕೊಡಬೇಕು ಅಂತ. ಇದು ಇವತ್ತಿನ ವಿಶೇಷ. ನಮ್ಮೂರಲ್ಲಿ ನ್ಯೂಸ್ 18 ಕನ್ನಡ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.